ನೋಡಿ, ಇವತ್ತು ಸೈಫ್ ಅಲಿ ಖಾನ್ ಅವರ ಮೇಲೆ ಅಟ್ಯಾಕ್ ಆಗಿದೆ. ಅವ್ರ ಮನೆಗೆ ನುಗ್ಗಿ 6 ಬಾರಿ ಚಾಕು ಇರಿದಿದ್ದಾನೆ ದುಷ್ಕರ್ಮಿ. ಹಾಗಾದ್ರೆ ಸಲ್ಮಾನ್ ಖಾನ್ ರೀತಿಯ ಸೇಡೆ ಇಲ್ಲೂ ಕೂಡ ನಡೆದಿದ್ದ ಅಂತ. ಸೈಫ್ ಅಲಿ ಖಾನ್ ಮೇಲೆ ಸೇಡ್ ತೀರಿಸಿಕೊಳ್ಳುವಂತ ಯತ್ನ ಅಟ್ಯಾಕ್ ಇದಾಗಿತ್ತ. ಸೈಫ್ ಅಲಿ ಖಾನ್ ಮೇಲಿನ ಅಟ್ಯಾಕ್ ಹಿಂದೆ ಇದೆಯಾ ಬಿಷ್ಣೋಯ್ ಗ್ಯಾಂಗ್. ಈಗಾಗಲೇ ಲಾರೆನ್ಸ್ ಬಿಷ್ಣೋಯ್ ಅರೆಸ್ಟ್ ಆಗಿದ್ದಾನೆ. ಬಟ್ ಹಾಗಿದ್ರೂ ಕೂಡ ಆತ ಅರೆಸ್ಟ್ ಆದ್ಮೇಲೂ ಸಲ್ಮಾನ್ ಖಾನ್ ಅವರ ಮೇಲೆ ಯಾವ ರೀತಿಯಾಗಿ ಅಟ್ಯಾಕ್ ಆಯ್ತು, ಜೊತೆಗೆ ಅವರ ಬಳಗದಲ್ಲಿ ಇರುವಂತವರು, ಅವರ ಫ್ರೆಂಡ್ ಸರ್ಕಲ್ ಅಲ್ಲಿ ಇರುವಂತವ್ರು ಏನಿದ್ದಾರೆ, ಆತ್ಮೀಯರೇನಿದ್ದಾರೆ, ಅವರಿಗೆ ಕೊಲೆ ಬೆದರಿಕೆ ಆಗ್ತಾ ಇತ್ತು, ಅಟ್ಯಾಕ್ಗಳಾಗ್ತಾ ಇತ್ತು. ಅದರ ಬೆನ್ನಲ್ಲೇ ಈಗ ಖಾನ್ ಸೈಫ್ ಅಲಿ ಖಾನ್ ಅವರ ಮೇಲೂ ಕೂಡ ಅಟ್ಯಾಕ್ ಆಗಿದೆ. ಕೃಷ್ಣ ಮೃಗ ಬೇಟೆಯಾಡಿದ ಕೃತ್ಯದಲ್ಲಿ ನಟ ಸೈಫ್ ಕೂಡ ಭಾಗಿಯಾಗಿದ್ರು. ಇದೇ ಹಿನ್ನೆಲೆಯಲ್ಲಿ ಸೇಡಿನ ಕ್ರಮವಾಗಿ ಅಟ್ಯಾಕ್ ಮಾಡಿಸಲಾಯ್ತಾ ಅಂತ. ಬಿಷ್ಣೋಯ್ ಈಗ ಜೈಲಿನಲ್ಲಿರ್ಬೋದು, ಬಟ್ ಆಗ್ತಾ ಇರುವಂತ ಎಲ್ಲ ಅಟ್ಯಾಕ್ಗಳ ಹಿಂದೆ ಕೂಡ ಬಿಷ್ಣೋಯ್ ಗ್ಯಾಂಗ್ನ ಕೈವಾಡ ಇದೆಯಾ ಅಂತ. ಬಿಷ್ಣೋಯ್ ಗ್ಯಾಂಗ್ ಮಾಡಿರುವಂತ ಅಥವಾ ಭಾಗಿಯಾಗಿರುವಂತ ಕುರಿತಂತೆ ಕೂಡ ತನಿಖೆ ಈಗ ಚುರುಕಾಗಿ ನಡೀತಾ ಇದೆ. ಸಲ್ಮಾನ್ ಖಾನ್ ಮತ್ತು ಅವರ ಸ್ನೇಹಿತರನ್ನ ಬಿಡಲ್ಲ ಅಂತ ಆ ಗ್ಯಾಂಗ್ ಹೇಳಿತ್ತು. ಅರೆಸ್ಟ್ ಆಗುವಂತ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಹೇಳಿದ್ರು, ನಾವು ಆ ಗ್ಯಾಂಗ್ನ ಬಿಡೋದಿಲ್ಲ ಅಂತ. ಇದೀಗ ಅವತ್ತು ಹೇಳಿದಂತೆ ಸಲ್ಮಾನ್ ಸ್ನೇಹಿತ ಸೈಫ್ ಅಲಿ ಖಾನ್ ಅವರ ಮೇಲೂ ಕೂಡ ಅಟ್ಯಾಕ್ ಆಗಿರೋದಾ? ಅಂದ್ರೆ ಈ ಅಟ್ಯಾಕ್ ಹಿಂದೆ ಈ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನ ಕೈವಾಡನೆ ಇದೆಯಾ ಅಂತ ಮನೆ ಕೆಲಸದವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರೀಗ. ಯಾವುದಾದ್ರೂ ಗ್ಯಾಂಗ್ ಸುಪಾರಿ ಕೊಟ್ಟಿದ್ಯಾ, ಅದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಒಟ್ಟು 15 ತಂಡಗಳನ್ನ ರಚಿಸಿ ಕೃತ್ಯದ ಸತ್ಯ ಬಯಲಿಗೆಳೆಯೋದಕ್ಕೆ ಅಂತ ಸಜ್ಜಾಗಿರೋದು. ಬೆಳಗ್ಗೆ ಗಮನಿಸಿದಾಗ 7 ತಂಡಗಳು ಎನ್ನಲಾಗ್ತಾ ಇತ್ತು. ಬಟ್ ಈಗ ಕೇಸ್ ಬಹಳ ಸೀರಿಯಸ್ ಆಗಿದೆ. ಅಂದ್ರೆ ಒಂದು ರೀತಿಯಾಗಿ ಚೈನ್ ಲಿಂಕ್ ಇದೆ ಇಲ್ಲಿ. ಸಲ್ಮಾನ್ ಖಾನ್ ಅವರ ಮೇಲೆ ಅಟ್ಯಾಕ್ ಆಯಿತು, ಅವರ ಆಪ್ತರ ಮೇಲೂ ಕೂಡ ಅಟ್ಯಾಕ್ಗಳಾಗ್ತಾ ಇದ್ವು. ಜೊತೆಗೆ ಈಗ ಸೈಫ್ ಅಲಿ ಖಾನ್ ಅವರ ಮೇಲೂ ಕೂಡ ಮನೆಗೆ ನುಗ್ಗಿ ಚಾಕು ಇರಿದಿದ್ದಾರೆ. ಹಾಗಾಗಿ 15 ತಂಡಗಳನ್ನು ರಚಿಸಿ ಈ ಕೃತ್ಯದ ಹಿಂದೆ ಯಾರಿದ್ದಾರೆ ಅದನ್ನು ಕಂಡು ಹಿಡಿಯೋಕೆ ಪೊಲೀಸರಿಗೆ ತಲಾಶ್ ನಡೆಸ್ತಿದ್ದಾರೆ.